ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಬಂದು ಮೇ ಫಸ್ಟಿಂದನೂ ಫೋರ್ತ್ವರೆಗೂ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದನ್ನು ಇದಕ್ಕೂ ಮುಂಚೆ ನಾವು ಏಪ್ರಿಲ್ ಮಂತ್ ಕರೆಂಟ್ ಅಫೇರ್ಸು ಮತ್ತು ಟಾಪ್ 50 ಕರೆಂಟ್ ಅಫೇರ್ಸ್ ಕೂಡ ಡಿಸ್ಕಷನ್ ಮಾಡಿದ್ದೀರಿ. ಸೊ ಅದರ ಪ್ಲೇಲಿಸ್ಟ್ ಸಹ ನಾನು ಈ ಒಂದು ವಿಡಿಯೋದಲ್ಲಿ ಪಿನ್ ಮಾಡಿರ್ತೀನಿ. ಕಮೆಂಟ್ ಬಾಕ್ಸ್ ಏನಿದೆ ಸೊ ಅಲ್ಲಿ ಪಿನ್ ಮಾಡಿರ್ತೀನಿ. ಮತ್ತು GK ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸೊ ಅದರಲ್ಲಿ ರಾಮ್ಸರ್ ತಾಣಗಳ ಬಗ್ಗೆ ಕ್ಲಾಸ್ ಆಗಿದೆ. ಆಮೇಲೆ ಜನಗಣತಿ ಬಗ್ಗೆ ಸಹ ಕ್ಲಾಸ್ ಆಗಿರೋವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವು. ಸೊ ಇದರಲ್ಲಿ 2 or 3 ಕ್ವಶನ್ಸು ನಾವು ನೆಕ್ಸ್ಟ್ ನೋಟಿಫಿಕೇಷನ್ ಏನಾಗ್ತಿದ್ದಾವಲ್ಲ ಸೊ ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಶನ್ಸ್ ರೈಸ್ ಆಗುತ್ತೆ ಈ ಒಂದು ರಾಮ್ಸರ್ ತಾಣಗಳ ಬಗ್ಗೆ ಆಗಿರಬಹುದು, ಜನಗಣತಿ ಬಗ್ಗೆ ಆಗಿರ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರ್ತವೆ. ನಾನು ಈ ಇದನ್ನು ಕೂಡ ಪ್ಲೇಲಿಸ್ಟನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಸೊ ಹೋಗಿ ವಿಡಿಯೋ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ನಾವು ಇವತ್ತಿನ ಕ್ಲಾಸನ್ನು ಶುರು ಮಾಡ್ತಾ ಹೋಗೋಣ. ಇವತ್ತಿನ ಕರೆಂಟ್ ಅಫೇರ್ಸ್ನ ಫಸ್ಟ್ ಕ್ವಶನ್ ಏನು ಅಂದರೆ, ಫಸ್ಟ್ ಕ್ವಶನ್ ಬಂದು ಗ್ರೀನ್ ಆಸ್ಕರ್ ಪ್ರಶಸ್ತಿ. ಗ್ರೀನ್ ಆಸ್ಕರ್ ಎಂದು ಪ್ರಸಿದ್ಧವಾದ ಪ್ರಶಸ್ತಿ ಯಾವುದು ಅಂತಂದರೆ VT ಪ್ರಶಸ್ತಿ ಆಗಿರುತ್ತೆ. VT ಫೌಂಡ್ ಫಾರ್ ನೇಚರ್ ಸಂಸ್ಥೆ ನೀಡುವಂತಹ ಪ್ರತಿಷ್ಠಿತ VT ಪ್ರಶಸ್ತಿಯನ್ನು ಗ್ರೀನ್ ಆಸ್ಕರ್ ಎಂದು ಕರೆಯುತ್ತಾರೆ. 2026ರಲ್ಲಿ ಭಾರತೀಯ ವಿಜ್ಞಾನ ಪ್ರವೀಣ್ ಶೇಖ್ ಅವರನ್ನು ವನ್ಯಜೀವಿ ಸಂರಕ್ಷಣೆಗಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು? ಪ್ರವೀಣ್ ಶೇಖ್ ಅನ್ನೋವಂಥವ್ರು. ಗ್ರೀನ್ ಆಸ್ಕರ್ ಅನ್ನೋ ಪ್ರಶಸ್ತಿ ಯಾವುದಕ್ಕೆ ಪ್ರಸಿದ್ಧಿ ಅಂದರೆ VT ಪ್ರಶಸ್ತಿ ಆಗಿರುತ್ತೆ ಇದೊಂದು. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಅಡೆತಡೆ ಇಲ್ಲದೆ ಟ್ರೋಲಿಂಗ್ ವ್ಯವಸ್ಥೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ಗುಜರಾತ್ ಆಗಿರುತ್ತೆ. ಗುಜರಾತ್. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಗುಜರಾತ್ನ AI ಆಧಾರಿತ ಮಲ್ಟಿ ಲೈನ್ಸ್ ಫ್ರೀ ಪ್ಲೇ ಟೋಲಿಂಗ್ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ಇದರಿಂದ ಭೌತಿಕ ಟೋಲ್ಗಳ ಕೂಲಿ ಅಗತ್ಯ ಇರೋದಿಲ್ಲ. ಈ ಒಂದು ಟೋಲ್ ಏನಿರುತ್ತೆ ಅಲ್ಲ ಸೊ ಅದಕ್ಕೆ ಸಂಬಂಧಿಸಿದಂತಹ ಒಂದು ಇದಾಗಿರುತ್ತೆ, ಇದು ವ್ಯವಸ್ಥೆ ಆಗಿರುತ್ತೆ, ಟೋಲಿಂಗ್ ವ್ಯವಸ್ಥೆ. ಸೊ ಭಾರತದಲ್ಲಿ ಫಸ್ಟ್ ಟೈಮ್ ಇದನ್ನು ಜಾರಿಗೆ ತಂದಿದ್ದಾರೆ. ಯಾವ ಒಂದು ಸ್ಟೇಟ್ ಅಂದರೆ ಗುಜರಾತ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 2026ರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಥೀಮ್ ಏನು ಅಂತಂದರೆ ಆರೋಗ್ಯಕರ ಮಾನಸಿಕ ಸಾಮಾಜಿಕ ಕೆಲಸದ ವಾತಾವರಣ ಆಗಿರುತ್ತೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ನಿಗದಿತ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ. ಸೊ ಅದರ ಒಂದು ಥೀಮ್ ಏನು ಅಂತಂದರೆ ಆರೋಗ್ಯಕರ ಮಾನಸಿಕ ಸಾಮಾಜಿಕ ಕೆಲಸದ ವಾತಾವರಣ ಆಗಿರುತ್ತೆ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಗುಜರಾತ್ ಮತ್ತು ಮಹಾರಾಷ್ಟ್ರಗಳ ತಮ್ಮ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಮೇ 1ರಂದು ಆಚರಿಸ್ಕೊಂಡಿದೆ ಅಂತಂದರೆ 66ನೇದಾಗಿರುತ್ತೆ. 1960ರಲ್ಲಿ ಭಾಷಾಂತರವಾರು ಪ್ರಾಂತ್ಯಗಳನ್ನು ಪುನರ್ ವಿಂಗಡಣೆಯಿಂದಾಗಿ ಈ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. 2026ರಲ್ಲಿ ಅವುಗಳು 66ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿರುವಂಥದ್ದು. ಸೊ ಯಾವಾಗ ಗುಜರಾತ್ ಮಹಾರಾಷ್ಟ್ರದ ಒಂದು ಆಚರಣೆ, ರಾಜ್ಯದ ದಿನಾಚರಣೆ ಅಂತಂದರೆ ಮೇ 1 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಲಡಾಖ್ನ ಕಾರ್ಗಿಲ್ನಲ್ಲಿ ಉದ್ಘಾಟಿಸಲಾದ 25 ಕೋಟಿ ವೆಚ್ಚದ ಯೋಜನೆ ಯಾವುದು ಅಂತಂದರೆ ಸೊ ಡೈರಿ ಪ್ಲ್ಯಾಂಟ್ ಆಗಿರುತ್ತೆ. ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕಾರ್ಗಿಲ್ನಲ್ಲಿ 25 ಕೋಟಿ ರು ವೆಚ್ಚದ ಡೈರಿ ಪ್ಲ್ಯಾಂಟ್ ಉದ್ಘಾಟಿಸಿದರು. ಸೊ ಇದು ಹೈನುಗಾರಿಕೆಗೆ ಸಂಬಂಧಿಸಿದಂತಹ ಒಂದು ಆ್ಯಪ್ ಆಗಿರುತ್ತೆ ಡೈರಿ ಪ್ಲ್ಯಾಂಟ್ ಅನ್ನೋವಂಥದ್ದು. ನೆಕ್ಸ್ಟ್ ಕ್ವಶನ್, INS ಮಹೇಂದ್ರಗಿರಿ ಯಾವ ಪ್ರಕಾರದ ಯುದ್ಧ ನೌಕೆ ಅಂತಂದರೆ ಇದೊಂದು ಸ್ಟೆಲ್ ಬ್ರಿಗೇಡ್ ಆಗಿರುತ್ತೆ. ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾದ 7ನೇ ಮತ್ತು ಕೊನೆಯ ಸ್ವದೇಶಿ ಸ್ಟೆಲ್ ಬ್ರಿಗೇಡ್ INS ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಹಸ್ತಾಂತರ ಮಾಡಲಾಗಿರುವಂಥದ್ದು. ಆಪರೇಷನ್ ವೈಟ್ ಸ್ಟ್ರೈಕ್ ಯಾವ ಸಂಸ್ಥೆಯಿಂದ ಕೈಗೊಳ್ಳಲಾಗಿದೆ ಅಂತಂದರೆ ನಾರ್ಕೋಟಿಕ್ ಕಂಟ್ರೋಲಿಂಗ್ ಬ್ಯೂರೋ ಆಗಿರುತ್ತೆ. ಸೊ ಮುಂಬೈನ ಈ ಒಂದು ನಾರ್ಕೋಟಿಕ್ ಕಂಟ್ರೋಲಿಂಗ್ ಬ್ಯೂರೋ ಮುಂಬೈ ವಲಯದಲ್ಲಿ ಅಂತಾರಾಷ್ಟ್ರೀಯ ಕೊಕೇನ್ ಜಾಲವನ್ನು ಭೇದಿಸಿ 1745 ಕೋಟಿ ಮೌಲ್ಯದ 349 kg
ಈ ಒಂದು ಕೋಕೇನನ್ನು ವಶಪಡಿಸಿಕೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, 57ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ನಿರ್ದೇಶಕರಾಗಿ ಯಾರನ್ನು ನೇಮಕಗೊಂಡಿದ್ದಾರೆ ಅಥವಾ ಖ್ಯಾತ ನಿರ್ದೇಶಕರು ಯಾರು ಅಂತಂದರೆ, ಈ ಒಂದು ನಿರ್ದೇಶಕರಾಗಿ ನೇಮಕಗೊಂಡಿರುವ ಖ್ಯಾತ ನಿರ್ದೇಶಕರು ಯಾರು ಅಂತಂದರೆ ಅಶುತೋಷ್ ಗೋಕರಿಕರ್ ಆಗಿರ್ತಾರೆ. ಗೋವಾದಲ್ಲಿ ನಡೆದಂತಹ ಈ ಒಂದು 57ನೇಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅಶುತೋಷ್ ಗೋವಾರಿಕರ್ ಅವರನ್ನು ನಿರ್ದೇಶಕರಾಗಿ ನೇಮಕ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಡಿಯರ್ ಡಿವಾ ಮತ್ತು ನೌಕಾಪಡೆಯ ಯಶಸ್ವಿಯಾಗಿ ಪರೀಕ್ಷಿಸಿದ ಮೊದಲನೆಯ ಹೆಲಿಕಾಪ್ಟರ್ ಉಡಾವಣಾ ನೌಕಾ ವಿರೋಧಿ ಕ್ಷಿಪಣಿ ಯಾವುದು ಅಂತಂದರೆ NASM ಹೆಸರಾಗಿರುತ್ತೆ. ನೌಕಾ ವಿರೋಧಿ ಕ್ಷಿಪಣಿ ಶಾರ್ಟ್ ರೇಂಜನ್ನು ಒಡಿಶಾದ ಕರಾವಳಿಯ ಹೆಲಿಕಾಪ್ಟರ್ನಿಂದ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಕಾಯಿದೆ ಜಾರಿಗೆ ತಂದ ಕೂಡಲೇ ಯಾವ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ ಅಂತಂದರೆ ಆನ್ಲೈನ್ ಗೇಮಿಂಗ್ ಅಥಾರಿಟಿ ಆಫ್ ಇಂಡಿಯಾ ಆಗಿರುತ್ತೆ. ಬಳಕೆದಾರರ ಸುರಕ್ಷತೆ ಮತ್ತು ಆಟಗಾರರ ವರ್ಗೀಕರಣಕ್ಕಾಗಿ ಹೊಸ ಕಾಯ್ದೆಯಡಿಯಲ್ಲಿ ಈ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿರುವಂಥದ್ದು. ಭಾರತದ ಮೊದಲ ಗ್ರೀನ್ ಮೆಥನಾಲ್ ಪ್ಲ್ಯಾಂಟ್ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ದೀನ್ ದಯಾಳು ಬಂದರು ಆಗಿರುತ್ತೆ. ಸೊ ಇದು ಇಂಡಿಯಾದಲ್ಲೇ ಫಸ್ಟ್ ಗ್ರೀನ್ ಮೆಥನಾಲ್ ಪ್ಲ್ಯಾಂಟ್ ಆಗಿರುತ್ತೆ. ಸೊ ಇದನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ದೀನ್ ದಯಾಳು ಬಂದರು ಕಾಂಡ್ಲಾದಲ್ಲಿ ಆಗಿರುತ್ತೆ. ಕಚ್ ಪ್ರದೇಶದ ಕಳೆ ಗಿಡಗಳನ್ನು ಬಳಸಿ ಇಂಧನ ತಯಾರಿಸುವ ಭಾರತದ ಮೊದಲ ಗ್ರೀನ್ ಮೆಥನಾಲ್ ಪ್ಲ್ಯಾಂಟನ್ನು ಕಾಂಡ್ಲಾ ಬಂದರಿನಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಏಪ್ರಿಲ್ 2026ರಲ್ಲಿ ದಾಖಲೆಯಾದಂತಹ GST ಎಷ್ಟು ಕೋಟಿ ಸಂಗ್ರಹಣೆ ತಲುಪಿದೆ ಅಂತಂದರೆ 2.47 lakh crore ಆಗಿರುವಂಥದ್ದು. GSTಗೆ ಸಂಬಂಧಿಸಿದಂಗೆ ಒಂದು ಸಂಗ್ರಹಣೆ ಈ ವರ್ಷ ಏಪ್ರಿಲ್ 2026ರ ಒಂದು ದಾಖಲೆ ಎಷ್ಟು ಅಂತಂದರೆ 2.42 lakh crore ಆಗಿರುತ್ತೆ. ಸೊ ಇನ್ನು ಬಲವಾದ ಆಮದು ಮತ್ತು ದೇಶೀಯ ಬೇಡಿಕೆಯಿಂದ ಏಪ್ರಿಲ್ 2026 ಏಪ್ರಿಲ್ ಪ್ರಕಾರ ಸಾರ್ವಕಾಲಿಕ ದಾಖಲೆ ಮಟ್ಟ ಎಷ್ಟಾಗಿದೆ ಅನ್ನೋದಾದರೆ 2.42 lakh crores ಆಗಿರುವಂಥದ್ದು. ಇನ್ನು ನಾವು GST ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದರೆ, ಸೊ GST ಇದು ಯಾವಾಗ ಸ್ಥಾಪನೆ ಆಯಿತು GST ಅನ್ನುವಂಥದ್ದು, ಸೊ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ನಮಗೆ GST ಅನ್ನುವಂಥದ್ದು ಬಂತು ಮತ್ತು ಯಾವ ಇಯರಲ್ಲಿ GST ಬಂತು, ಎಷ್ಟು ರೀತಿಯ GST ಇದೆ, GST ಆಗಿರ್ಬೋದು, IGST, SGST. ಸೊ ಇದರ ಸಂಬಂಧಿಸಿದಂಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಯಾವಾಗೆಲ್ಲ ಇದು ಏನೋ ಇಂಪಾರ್ಟೆಂಟ್ ಆಗಿರುತ್ತೆ GSTಗೆ ಸಂಬಂಧಿಸಿದಂಗೆ ಮಾಹಿತಿ. ಸೊ GST ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ನ ಡಿಸ್ಕಷನ್ ಮಾಡೋದಾದರೆ, ಸೊ GSTಗೆ ಸಂಬಂಧಿಸಿದಂಗೆ GSTಯನ್ನು ಭಾರತದಲ್ಲಿ GST ಮಸೂದೆಯನ್ನು ಮೊದಲು ಪರಿಚಯ ಮಾಡಿದ್ದು ಬಂದು 2014 ಆಗಿರುತ್ತೆ. ಸೊ ಇದು ಸಂವಿಧಾನದಲ್ಲಿ ಎಷ್ಟನೇ ತಿದ್ದುಪಡಿಯ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ದು ಅಂತಂದರೆ 122ನೇ ಸಂವಿಧಾನದ ಮಸೂದೆ ಆಗಿರುತ್ತೆ. ಇದು ತಿದ್ದುಪಡಿಯ ಮಸೂದೆ. ಸೊ ಮಸೂದೆ ಬಂದು 122, ಬಟ್ ಅಮೆಂಡ್ಮೆಂಟ್ ಬಂದು 101 ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಅನುಮೋದನೆ ಸಿಕ್ಕಿದ್ದು ಬಂದು 2016 ಆಗಿರುತ್ತೆ. ಅನುಮೋದನೆ ದೊರೆತಿದ್ದಾದಮೇಲೆ ಸಂವಿಧಾನದಲ್ಲಿ 101ನೇ ತಿದ್ದುಪಡಿ ಕಾಯ್ದೆ ಮೂಲಕ ಇದನ್ನು ಜಾರಿಗೆಗೊಳಿಸ್ತಾರೆ. ಸೊ ಇದು ಒಂದು GST ಬಂದು ಇದು ಏನು ಅಬಕಾರಿ ಸುಂಕ ಆಗಿರಬಹುದು ಮತ್ತು ಸೇವಾ ತೆರಿಗೆ ಇತ್ಯಾದಿಗಳನ್ನು ಒಳಗೊಂಡಿರುತ್ತೆ. ಇದು ಯಾವುದಿದು GST ಅನ್ನುವಂಥದ್ದು. ರಾಜ್ಯದಲ್ಲಿ GST, VAT, ಐಷಾರಾಮಿ ತೆರಿಗೆಗಳ ಇತ್ಯಾದಿಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಇನ್ನು GSTಯಲ್ಲಿ GST ಮತ್ತು IGST ಮತ್ತು SGST
ಸೊ ಹೀಗೆ ಟ್ಯಾಕ್ಸ್ಗಳನ್ನು ನಾವು ನೋಡಬಹುದು ಇದರಲ್ಲಿ. ಮತ್ತು ಇದಕ್ಕೆ ಸಂಬಂಧಿಸಿದಂತಹ ರಾಜ್ಯ ಮತ್ತು ಇದಕ್ಕೆ ಸಂಬಂಧಿಸಿದಂಥ ವಿಧಿ ಯಾವುದು ಅಂತಂದರೆ 246A ವಿಧಿಯ ಪ್ರಕಾರ ರಾಜ್ಯಗಳು ಸರಕು ಮತ್ತು ಸೇವೆಗಳಿಗೆ ತೆರಿಗೆ ವಿಧಿಸುವ ಅಧಿಕಾರವನ್ನು ಹೊಂದಿರ್ತವೆ 246ನೇ ವಿಧಿಯ ಪ್ರಕಾರ. ಇನ್ನು GST ಅನ್ನುವಂಥದ್ದು ಇದು GST ಮಂಡಳಿ ರಾಷ್ಟ್ರಪತಿಗಳು GST ಆಡಳಿತ ಮತ್ತು ಆಡಳಿತಕ್ಕಾಗಿ ರಚಿಸಿರ್ತಾರೆ. ಸೊ ಇದರ ಒಂದು ಅಧ್ಯಕ್ಷರು ಭಾರತದ ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಅಂದರೆ ನಿರ್ಮಲಾ ಸೀತಾರಾಮನ್ ಇದರ ಒಂದು ಅಧ್ಯಕ್ಷರಾಗಿರ್ತಾರೆ, GSTಯ ಅಧ್ಯಕ್ಷರಾಗಿ ಇರ್ತಾರೆ. ಇನ್ನು ಇದಕ್ಕೆ ಯಾವ ರೀತಿಯ ಬಹುಮತ ಬೇಕು ಅಂದರೆ ಕೇಂದ್ರದಲ್ಲಿ 1/3 ಮತದಾನರ ಬಹುಮತ ಬೇಕಾಗಿರುತ್ತೆ. ಮತ್ತು ರಾಜ್ಯಗಳದ್ದು ಸಹ ಬಹುಮತ ಬೇಕಾಗುತ್ತೆ 2/3 ಬಹುಮತದಿಂದ. ಸೊ ಇದನ್ನು ಜಾರಿಗೆ ತಂದಿರೋವಂಥದ್ದು ಯಾವಾಗ ಅಂತಂದರೆ 2017 ಆಗಿರುತ್ತೆ. ಸೊ ಏಪ್ರಿಲ್ರಂದು ನಾವು ಜಾರಿಗೆ ತರುವಂಥದ್ದು ಈ ಒಂದು ಕಾಯ್ದೆಯನ್ನು 101ನೇ ತಿದ್ದುಪಡಿ ಆಗಿರುತ್ತೆ ಇದಕ್ಕೆ ಸಂಬಂಧಿಸಿದಂಗೆ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ಈ ಪರಾತಿ ಪೋರ್ಟಲ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತಂದರೆ EPF ಆಗಿರುತ್ತೆ. ಸೊ EPF ಆಧಾರ್ ಅಧಿಕೃತ ಒಂದು ನಿಷ್ಕ್ರಿಯ PF ಖಾತೆಗಳನ್ನು ಗುರುತಿಸೋಕ್ಕೋಸ್ಕರ ಈ ಒಂದು ಪೋರ್ಟಲನ್ನು ಪ್ರಾರಂಭ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ನಿತಿನ್ ಪರಜಂಪೆ ಅವರನ್ನು ಯಾವ ಕಂಪನಿ ನಾನ್ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಆಗಿ ನೇಮಕಗೊಳಿಸಿದ್ದಾರೆ ಅಂತಂದರೆ ಇನ್ಫೋಸಿಸ್ ಆಗಿರುತ್ತೆ. ನಿತಿನ್ ಅವರನ್ನು ಇನ್ಫೋಸ್ನ ನಾನ್ ಎಕ್ಸ್ಚೇಂಜ್ ವೈಸ್ ಚೇರ್ಮನ್ ಆಗಿ ಆಯ್ಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳಲ್ಲಿ ಪತ್ತೆ ಹಚ್ಚಲಾದ 2 ಹೊಸ ಪ್ರಭೇದಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಮಿಂಚು ಹುಳಕ್ಕೆ ಸಂಬಂಧಿಸಿರುವಂಥದ್ದು. ವಿಜ್ಞಾನಿಗಳು ಮೇಘಾಲಯದಲ್ಲಿ 2 ಹೊಸ ಮಿಂಚುಳುಗಳ ಪ್ರಭೇದಗಳನ್ನು ಪತ್ತೆ ಹಚ್ಚಿರುವಂಥದ್ದು. ಎಲ್ಲಿ ಮಿಂಚುಳುಗಳು ಪತ್ತೆ ಹಚ್ಚಿರುವಂಥದ್ದು ಅಂದರೆ ಮೇಘಾಲಯದಲ್ಲಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, 4ನೇ ಭಾರತ ಮತ್ತು ಆಫ್ರಿಕಾ ಫೋರಂ ಶೃಂಗಸಭೆ ಯಾವ ದಿನ ಮತ್ತು ಸ್ಥಳದಲ್ಲಿ ನಡೆಯಿತು ಅಂತಂದರೆ ಮೇ 31, 2026 ನವದೆಹಲಿಯಲ್ಲಿ ನಡೆದಿರುವಂಥದ್ದು. 4ನೆಯ ಭಾರತ ಮತ್ತು ಆಫ್ರಿಕಾ ಶೃಂಗಸಭೆಯ ಒಂದು ಸಭೆ ಎಲ್ಲಿ ನಡೆದಿರೋದು ಅಂತಂದರೆ ನವದೆಹಲಿ ಆಗಿರುತ್ತೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಹೊಸದಾಗಿ ಉದ್ಘಾಟಿಸಲಾಗಿರುವಂತಹ ESIC ಆಸ್ಪತ್ರೆ ಸಾಮರ್ಥ್ಯ ಎಷ್ಟು ಅಂತಂದರೆ 100 ಹಾಸಿಗೆಗಳಾಗಿರ್ತವೆ. ಕೇಂದ್ರ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡವಿಯಾ ಅವರು ಮೇ 3, 2026ರಂದು ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆ ಹೊಂದಿರುವಂತಹ ಒಂದು ESIC ಆಸ್ಪತ್ರೆಯನ್ನು ಉದ್ಘಾಟನೆಗೊಳಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಮಾನದಂಡಗಳ ಬ್ಯೂರೋ BIS ಅನ್ನು ಯಾವುದಕ್ಕೆ ಹೊಸ 6 ಗುಣಮಟ್ಟ ಮಾನದಂಡಗಳನ್ನು ಪ್ರಕಟಿಸಿದೆ ಅಂತಂದರೆ ದಿವ್ಯಾಂಗ ಸಹಾಯಕ ಉತ್ಪನ್ನ ಆಗಿರುತ್ತೆ. ದಿವ್ಯಾಂಗರ ಸಹಾಯಕ ಉತ್ಪನ್ನ, ವೀಲ್ಚೇರ್, ಶ್ರವಣ ಸಾಧನಗಳಂತಹ 6 ಪ್ರಮುಖ ಸಹಾಯಕ ಉತ್ಪನ್ನಗಳಿಗೆ BIS ಹೊಸ ಮಾನದಂಡಗಳನ್ನು ಪ್ರಕಟಿಸಿರುವಂಥದ್ದು. ಲಡಾಖ್ನ ಲೇಹ್ನಲ್ಲಿ ಪ್ರದರ್ಶಿಸಲಾದ ಪವಿತ್ರ ಅವಶೇಷ ಯಾರಿಗೆ ಸಂಬಂಧಿಸಿದೆ ಅಂತಂದರೆ ಗೌತಮ ಬುದ್ಧರಿಗೆ ಸಂಬಂಧಪಟ್ಟಿರುವಂಥದ್ದು. ಸಾಂಸ್ಕೃತಿಕ ಸಚಿವಾಲಯವು ಲೇಹ್ನಲ್ಲಿ ಗೌತಮ ಬುದ್ಧರ ಪವಿತ್ರ ಅವಶೇಷಗಳನ್ನು ಉದ್ಘಾಟನೆ ಮಾಡಿರುವಂಥದ್ದಾಗಿರುತ್ತೆ. ಸೊ ಲಡಾಖ್ನ ಲೇಹ್ನಲ್ಲಿ ಪ್ರದರ್ಶಿಸಲಾದ ಪವಿತ್ರ ಅವಶೇಷಗಳು ಯಾರಿಗೆ ಸಂಬಂಧಿಸಿದೆ ಅಂತಂದರೆ ಅದು ಗೌತಮ ಬುದ್ಧ ಅವರಾಗಿರುತ್ತೆ. ಆಪರೇಷನ್ ವೈಟ್ ಸ್ಟ್ರೈಕ್ನಲ್ಲಿ ವಶಪಡಿಸಿಕೊಂಡ ಕೋಕೇನ್ಸ್ ಮೌಲ್ಯ ಎಷ್ಟು ಅಂತಂದರೆ ಆಗಲೇ ಡಿಸ್ಕಷನ್ ಮಾಡ್ದಂಗೆ 1745 ಕೋಟಿ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ 2026ರ ಒಂದು ಥೀಮ್ ಏನು ಅಂತಂದರೆ B ಆಗಿರುತ್ತೆ. ಶಾಂತಿಯ ಭವಿಷ್ಯವನ್ನು ರೂಪಿಸುವುದು ಮತ್ತು ಮಾನವ ಹಕ್ಕುಗಳ ಅಭಿವೃದ್ಧಿ ಬದ್ಧತೆಗೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದು ಆಗಿರುತ್ತೆ. ಮೇ 3ರಂದು ಆಚರಿಸಲಾಗುವ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಮೇ 2026ರಂದು ಆಚರಿಸಲಾಯಿತು.
ಸೊ ಶಾಂತಿ ಭವಿಷ್ಯವನ್ನು ರೂಪಿಸುವುದು, ಮಾನವ ಹಕ್ಕುಗಳು ಮತ್ತು ಅಭಿವೃದ್ಧಿ, ಭದ್ರತೆಗೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದು ಅನ್ನುವಂಥದ್ದು ಇದರ ಥೀಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಸೂಚ್ಯಂಕ ಭಾರತದ ಸ್ಥಾನ ಎಷ್ಟು ಅಂತಂದರೆ 157 ಆಗಿರುತ್ತೆ. ಈ ಒಂದು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು 2026 ವಿಶ್ವ ಪತ್ರಿಕೆ ಸ್ವಾತಂತ್ರ್ಯ ಒಂದು ಸೂಚ್ಯಂಕ ಭಾರತವು 180 ದೇಶಗಳಲ್ಲಿ 150ನೇ ಸ್ಥಾನಕ್ಕೆ ಕುಸಿದಿರುವಂಥದ್ದು. 2025ರಲ್ಲಿ 151ನೇ ಸ್ಥಾನ ಇತ್ತು, ಇವಾಗ 157ನೇ ಸ್ಥಾನ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಪ್ರಸಾರ ಭಾರತಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ಪ್ರಸೂನ್ ಜೋಶಿ ಆಗಿರ್ತಾರೆ. ಖ್ಯಾತ ಗೀತರಚನಾಕಾರರಾಗಿರುವಂತಹ ಇವರು ಪ್ರಸೂನ್ ಜೋಶಿ ಅವರು ಭಾರತೀಯ ಒಂದು ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು, ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ. ನೆಕ್ಸ್ಟ್ ಕ್ವಶನ್, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ 22ನೇ ಅಧ್ಯಕ್ಷರಾಗಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂದರೆ ಕೋಟಾ ರವಿ ಕೆ ಆಗಿರ್ತಾರೆ. ರವಿ ಕೆ ಅನ್ನೋವಂಥವ್ರು ಮೇ 1ರಂದು HALನ ಒಂದು CMD ಆಗಿ 22ನೇ CMD ಆಗಿ ಅಧಿಕಾರವನ್ನು ವಹಿಸ್ಕೊಂಡಿರುವಂಥದ್ದು. ಗಂಗಾ ಎಕ್ಸ್ಪ್ರೆಸ್ ಉದ್ದ ಎಷ್ಟು ಅಂತಂದರೆ 594 ಆಗಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಹರಿದೋಹಿಯಲ್ಲಿ 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ಸನ್ನು ಉದ್ಘಾಟಿಸಿದರು. ಇದು ಮೀರತ್ನಿಂದ ಪ್ರಯಾಗ್ರಾಜ್ನವರೆಗೆ 12 ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಸೇಲ್ ಬಾರ್ಡೇಜ್ ಸಿಸ್ಟಮ್ ಮುಖ್ಯ ಉದ್ದೇಶ ಏನು ಅಂತಂದರೆ ತುರ್ತು ಎಚ್ಚರಿಕೆಗಳ ನೇರವಾಗಿ ಮೊಬೈಲ್ಗಳಿಗೆ ತಲುಪಿಸುವುದಾಗಿರುತ್ತೆ. ಕೇಂದ್ರ ಸಚಿವರಾದಂತಹ ಒಂದು ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಬಿಡುಗಡೆ ಮಾಡಿರುವಂತಹ ಈ ಒಂದು CBSE ವ್ಯವಸ್ಥೆಯ ನೆಟ್ವರ್ಕಿಂಗ್ ದಟ್ಟಣೆಯಿಂದಾಗಿ ವಿಪತ್ತು ಸಂದೇಶಗಳನ್ನು ನೇರವಾಗಿ ಮೊಬೈಲ್ಗಳಿಗೆ ತಲುಪಿಸುವುದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ತಡೆರಹಿತ ಟೋಲ್ ವ್ಯವಸ್ಥೆ ಯಾವ ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭವಾಗಿದೆ ಅಂತಂದರೆ NH47 ಆಗಿರುತ್ತೆ. NH47 ಸಂಬಂಧಿಸಿರುವಂಥದ್ದು ದೆಹಲಿ ಮತ್ತು ಮುಂಬೈಗೆ ಸಂಬಂಧಿಸಿರುವಂಥದ್ದು. ದೆಹಲಿ ಮತ್ತು ಮುಂಬೈ ಹೆದ್ದಾರಿಯಲ್ಲಿ ಉಪಗ್ರಹ ಆಧಾರಿತ ಅಥವಾ ಸುಧಾರಿತ ಈ ಒಂದು ತೆರಿಗೆ ವ್ಯವಸ್ಥೆಯನ್ನು ತಡೆರಹಿತ ಟೋಲ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿರುವಂಥದ್ದು NH47ನಲ್ಲಿ. ಫ್ಲಿಪ್ಕಾರ್ಟ್, ಆಕ್ಸಿಸ್ ಬ್ಯಾಂಕ್ ಮತ್ತು ಪೇಯು ಸಹಯೋಗದೊಂದಿಗೆ ಪರಿಚಯಿಸಿದ ಹೊಸ ಪಾವತಿ ವ್ಯವಸ್ಥೆ ಹೆಸರೇನು ಅಂತಂದರೆ ಬಯೋಮೆಟ್ರಿಕ್ ಕಾರ್ಡ್ ಪಾವತಿ ಆಗಿರುತ್ತೆ. ಈ ಒಂದು OTP ಬದಲಿಗೆ ಬೆರಳಚ್ಚು ಮತ್ತು ಮುಖದ ಗುರುತಿನ ಮೂಲಕ ಪಾವತಿಸುವ ಬಯೋಮೆಟ್ರಿಕ್ ಕಾರ್ಡ್ ಪಾವತಿ ವ್ಯವಸ್ಥೆಯನ್ನು ಈ ಮೂರು ಸಂಸ್ಥೆಗಳು ಪರಿಚಯಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕವು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ ಮೊದಲ ರಾಜ್ಯ ಮತ್ತು ನೇತೃತ್ವದ ಕೇಂದ್ರ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಿಸಿರುವಂಥದ್ದು. ಸ್ಥಳೀಯ ಸ್ಮಾರ್ಟ್ ಆ್ಯಪ್ಗಳಿಗೆ ಉತ್ತೇಜನ ನೀಡೋದಕ್ಕೆ ಕರ್ನಾಟಕವು ಬೆಂಗಳೂರಿನಲ್ಲಿ ಭಾರತದ ಮೊದಲ ರಾಜ್ಯ ನೇತೃತ್ವದ ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಕರ್ಷತಾ ಕೇಂದ್ರವನ್ನು ಪ್ರಾರಂಭ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಆನ್ಲೈನ್ ಗೇಮಿಂಗ್ ನಿಯಮಗಳ ಕಾಯ್ದೆ 2025 ಯಾವ ದಿನದಂದು ಜಾರಿಗೆ ಬಂದವು ಅಂತಂದರೆ ಏಪ್ರಿಲ್ 1ರಿಂದ ಜಾರಿಗೆ ಬಂದಿರುವಂಥದ್ದು. ಈ ಒಂದು ಆನ್ಲೈನ್ ಗೇಮಿಂಗ್ ನಿಯಮಗಳ ಕಾಯ್ದೆ 2025. ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಮೇ 1ರಂದು 2026ರಿಂದ ಇದನ್ನು ಜಾರಿಗೆ ಬಂದಿರುವಂಥದ್ದು. ಇದಕ್ಕೆ ಆನ್ಲೈನ್ ಗೇಮಿಂಗ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. EPF ನಿಷ್ಕ್ರಿಯ ಪ್ರಾವಿಡೆಂಟ್ ಫಂಡ್ ಖಾತೆಗಳನ್ನು ಪತ್ತೆ ಹಚ್ಚಲು ಪ್ರಾರಂಭಿಸಿದ ಪೋರ್ಟಲ್ ಯಾವುದು ಅಂತಂದರೆ ಪ್ರಗತಿ ಆಗಿರುತ್ತೆ. ಈ ಒಂದು EPF ನಿಷ್ಕ್ರಿಯ ಅಥವಾ ಬೇಡಿಕೆ ಇಲ್ಲದ ಪ್ರಾವಿಡೆಂಟ್ ಫಂಡ್ ಖಾತೆಯನ್ನು ಆಧಾರ್ ಮೂಲಕ ಪತ್ತೆ ಹಚ್ಚೋದಕ್ಕೋಸ್ಕರ ಈ ಒಂದು ಪೋರ್ಟಲನ್ನು ಜಾರಿಗೆ ತಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಶಾಂಘೈ ಸಹಕಾರ ಸಂಸ್ಥೆ ರಕ್ಷಣಾ ಸಚಿವರ ಸಭೆ ಭಾರತದ ಯಾವ ಒಂದು ನೀತಿಯನ್ನು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ ಅಂತಂದರೆ ಭಯೋತ್ಪಾದನಾ ವಿರುದ್ಧ ಶೂನ್ಯ ಸಹಿಷ್ಣುತೆ ಆಗಿರುತ್ತೆ. SCO ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರು ಭಯೋತ್ಪಾದನೆ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆಯನ್ನು ನೀತಿಯನ್ನು ಪುನಶ್ಚೇತನಗೊಳಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ರಷ್ಯಾ ತನ್ನ ಹೊಸ ಯಾವ ರಾಕೆಟನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಂತಂದರೆ ಸೋಯುಜ್ 5 ಆಗಿರುತ್ತೆ.
ರಷ್ಯಾ ತನ್ನ ಶಕ್ತಿಯುತ ಸ್ವದೇಶಿ ಇಂಜಿನ್ ಹೊಂದಿರುವಂತಹ ಹೊಸ ಸುಯೆಜ್ ರಾಕೆಟನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿರುವಂಥದ್ದು. 2026ರಲ್ಲಿ ಅಮೆರಿಕದ USTR ನಲ್ಲಿ ಭಾರತವನ್ನು ಯಾವ ಕಾರಣಕ್ಕಾಗಿ ಸೇರಿಸಲಾಗಿದೆ ಅಂತಂದರೆ ಬೌದ್ಧಿಕ ಆಸ್ತಿ ರಕ್ಷಣೆ ಕೊರತೆಯಿಂದಾಗಿ ಸೇರಿಸಲಾಗಿರುವಂಥದ್ದು. ಸೊ ಬೌದ್ಧಿಕ ಆಸ್ತಿ ರಕ್ಷಣೆ ಮತ್ತು ಜಾರಿಗೆ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಅಮೆರಿಕ ಭಾರತವನ್ನು ಮತ್ತೆ ತನ್ನ ಪ್ರಯಾರಿಟಿ ವಾಚ್ ಲಿಸ್ಟ್ಗೆ ಸೇರಿಸಿರುವಂಥದ್ದು. ಸೊ ಅಮೇರಿಕದವರು ಮತ್ತೆ ಭಾರತವನ್ನು ಪ್ರಯಾರಿಟಿ ವಾಚ್ ಲಿಸ್ಟ್ಗೆ ಸೇರಿಸಿರುವಂಥದ್ದಾಗಿರುತ್ತೆ. 50 ದಿನಗಳ ಯೋಗ ದಿನಾಚರಣೆ ಕೌಂಟ್ಡೌನ್ ಅಂಗವಾಗಿ ಏಕಕಾಲದಲ್ಲಿ ಯಾವ ಆಸನವನ್ನು 6,000ಕ್ಕೂ ಹೆಚ್ಚು ಜನರು ಪ್ರದರ್ಶಿಸಿ ಏಷ್ಯಾದ ದಾಖಲೆ ಮಾಡಿದ್ದಾರೆ ಅಂತಂದರೆ ಸೊ ಭುಜಂಗಾಸನ ಆಗಿರುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನ 50 ದಿನಗಳ ಕೌಂಟ್ಡೌನ್ ಅಂಗವಾಗಿ 6,000ಕ್ಕೂ ಹೆಚ್ಚು ಜನ ಏಕಕಾಲದಲ್ಲಿ ಭುಜಂಗಾಸನ ಪ್ರದರ್ಶಿಸಿ ಏಷ್ಯಾದಲ್ಲೇ ದಾಖಲೆಯನ್ನು ಮಾಡಿದ್ದಾರೆ. ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಯಾವ ದೇಶಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ ಅಂತಂದರೆ ಮಯನ್ಮಾರ್ ಆಗಿರುತ್ತೆ. ಸೊ ನೌಕಾಪಡೆಯ ಮುಖ್ಯಸ್ಥರಾಗಿರುವಂತಹ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಮೇ 2ರಂದು ಸೊ ಮಯನ್ಮಾರ್ಗೆ ಅಧಿಕೃತವಾಗಿ ಭೇಟಿ ನೀಡಿ ಒಂದು ದ್ವಿಪಕ್ಷೀಯ ಕಡಲ ಸಹಕಾರವನ್ನು ಪರಿಶೀಲನೆ ಮಾಡಿರುವಂಥದ್ದಾಗಿರುತ್ತೆ. ಆತ್ಮನಿರ್ಭರ್ ಭಾರತ್ ಒಂದು ಪಂಚಾಯತ್ ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತಂದರೆ ಹೈದರಾಬಾದ್ ಆಗಿರುತ್ತೆ. ಸೊ ಪಂಚಾಯತ್ ರಾಜ್ ಸಚಿವಾಲಯ ಹೈದರಾಬಾದ್ನಲ್ಲಿ ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಪಂಚಾಯತ್ಗಳ ಸ್ವಂತ ಆದಾಯ ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಏಷ್ಯಾದ ವಿಶ್ವವಿದ್ಯಾಲಯ ಶ್ರೇಯಾಂಕ 2026ರ ಅಗ್ರಸ್ಥಾನದಲ್ಲಿ ಯಾವ ಒಂದು ವಿಶ್ವವಿದ್ಯಾಲಯಕ್ಕೆ ದೊರಕಿದೆ ಅಂತಂದರೆ ತ್ಸಿಂಗ್ಹುವಾ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಚೀನಾದ ತ್ಸಿಂಗ್ಹುವಾ ವಿಶ್ವವಿದ್ಯಾಲಯವು ಸತತ 8ನೇ ವರ್ಷ ಏಷ್ಯಾದ ಒಂದು ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, NCLT ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ನ್ಯಾಯಮೂರ್ತಿ ಅನುಪಿದರ್ ಸಿಂಗ್ ಗ್ರೈವಾಲ್ ಆಗಿರ್ತಾರೆ. ಸೊ ಇವರು ಈ ಒಂದು ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿದೆ ಅಂತಂದರೆ 63ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿರೋವಂಥದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ 63ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಈ ಒಂದು IIFT ಅನ್ನೋವಂಥದ್ದು. ನೆಕ್ಸ್ಟ್ ಕ್ವಶನ್, 2026ರ ವಿಶ್ವ ಅಗ್ನಿಶಾಮಕ ಸುರಕ್ಷತಾ ಸಪ್ತಾಹ ಘೋಷವಾಕ್ಯ ಏನು ಅಂತಂದರೆ ಸುರಕ್ಷತಾ ಶಾಲೆ, ಸುರಕ್ಷತೆ ಆಸ್ಪತ್ರೆ, ಅಗ್ನಿ ಸುರಕ್ಷತೆ ಜಾಗೃತಿ ಸಮಾಜ, ಅಗ್ನಿ ತಡೆಗಟ್ಟುವಿಕೆಗಾಗಿ ಒಟ್ಟಾರೆ ಅನ್ನೋವಂಥದ್ದಾಗಿರುತ್ತೆ. ಸೊ ಈ ಒಂದು ವಿಶ್ವ ಅಗ್ನಿಶಾಮಕ ಸುರಕ್ಷತಾ ಸಪ್ತಾಹದ ಘೋಷವಾಕ್ಯ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮೇ 4, 2026ರಲ್ಲಿ ಆಚರಿಸುವ ಈ ಒಂದು ಸಪ್ತಾಹ ಘೋಷವಾಕ್ಯ ಸುರಕ್ಷಿತ ಶಾಲೆ, ಒಂದು ಸುರಕ್ಷಿತ ಆಸ್ಪತ್ರೆ, ಅಗ್ನಿ ಸುರಕ್ಷಿತ ಜಾಗೃತಿ ಸಮಾಜ, ಅಗ್ನಿ ತಡೆಗಟ್ಟುವಿಕೆ ಒಟ್ಟಾರೆ ಇದರ ಒಂದು ಥೀಮ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, PMGSY ಯೋಜನೆಯನ್ನು ಯಾರು ಚಾಲನೆ ನೀಡಿದ್ದು ಅಂತಂದರೆ ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಆಗಿರುತ್ತೆ. ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಡಿಶಾದಲ್ಲಿ PMGSY ಯೋಜನೆಯನ್ನು 1700 ಕೋಟಿ ವೆಚ್ಚದಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ಸೊ ಇದು 898 ವಸತಿ ಪ್ರದೇಶಗಳಿಗೆ ರಸ್ತೆ ಸಂಪರ್ಕ ಒದಗಿಸುವ ಗುರಿಯನ್ನು ಸಹ ಇದು ಹೊಂದಿರುವಂಥದ್ದು. ಸಂಪೂರ್ಣ ಕಾಗದ ರಹಿತ ನ್ಯಾಯಾಂಗ ಹೊಂದಿದ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತಂದರೆ ಸೊ ಸಿಕ್ಕಿಂ ಆಗಿರುತ್ತೆ. ಸಿಕ್ಕಿಂ ರಾಜ್ಯವು ಫೈಲಿಂಗ್ ಮತ್ತು ವರ್ಚುವಲ್ ವಿಚಾರಣೆ ಸೇರಿದಂತೆ ಸಂಪೂರ್ಣ ಡಿಜಿಟಲ್ ನ್ಯಾಯಾಲಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಭಾರತದ ಮೊದಲ ಕಾಗದ ರಹಿತ ನ್ಯಾಯಾಂಗ ರಾಜ್ಯವಾಗಿರುವಂಥದ್ದು ಈ ಒಂದು ಸಿಕ್ಕಿಂ. ಭಾರತದ ಮೊದಲ ಸಂಪೂರ್ಣ ಕಾಗದ ರಹಿತ ನ್ಯಾಯಾಂಗ ಹೊಂದಿದ ಮೊದಲ ಭಾರತೀಯ ರಾಜ್ಯ ಸಿಕ್ಕಿಂ. ಕೇರಳ, ಐ ಥಿಂಕ್ ಕೇರಳ ಸಹ ಫಸ್ಟು ಕಾಗದ ರಹಿತ ಒಂದು
ರಾಜ್ಯಾಂಗದ ಕೆಲವೊಂದಷ್ಟು ಮಾಹಿತಿ ಪಡೆದಿರೋ ಅಂಥದ್ದು ಸಮಥಿಂಗ್ ಇದೆ. ಸೊ ಕೇರಳವು ಸಹ ಕಾಗದ ರಹಿತ ಅಂತ ಯಾವುದ್ರಲ್ಲೂ ಒಂದು ಇದಾಗಿರೋ ಅಂಥದ್ದು. ಸೊ ಕರೆಕ್ಟ್ ನೆನಪಿಲ್ಲ, ನಾನು ಇದನ್ನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಏನು ಅಂತ ಹೇಳಿ. ಸೊ ಈ ಒಂದು ಸಿಕ್ಕಿಂ ರಾಜ್ಯ ಫೈಲಿಂಗ್ ಮತ್ತು ವರ್ಚುವಲ್ ವಿಚಾರಣೆಯಲ್ಲಿ ಸೇರಿದಂತೆ ಸಂಪೂರ್ಣ ಡಿಜಿಟಲ್ ನ್ಯಾಯಾಲಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ಫಸ್ಟ್ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಮಲ್ಟಿ ಲೈನ್ಸ್ ಫ್ರೀ ಫ್ಲೋ ತಡೆಗಟ್ಟುವಿಕೆ ಟ್ರೋಲಿಂಗ್ ವ್ಯವಸ್ಥೆಯನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತಂದರೆ ಸೊ ಗುಜರಾತ್ ಆಗಿರುತ್ತೆ. ನಿತಿನ್ ಗಡ್ಕರಿ ಅವರು ಈ ಗುಜರಾತ್ನಲ್ಲಿ ಈ ಒಂದು ಟ್ರೋಲ್ ಪೇಜನ್ನು ತಂತ್ರಜ್ಞಾನವನ್ನು ಬಳಸುವ ಮೂಲಕ ಈ ಒಂದು ಟ್ರೋಲಿಂಗ್ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ISPCMR ಯೋಜನೆ ಮುಖ್ಯ ಉದ್ದೇಶ ಏನು ಅಂತಂದರೆ ನಿರ್ಣಾಯಕ ಖನಿಜಗಳ ಮರುಬಳಕೆ ಆಗಿರುತ್ತೆ. 1500 ಕೋಟಿ ಮೊತ್ತದ ಈ ಒಂದು ಯೋಜನೆಯನ್ನು 58 ಕಂಪನಿಗಳ ಅನುಮೋದನೆ ನೀಡಲಾಗಿದ್ದು, ಇದರ ಗುರಿ ಭಾರತದ ಸಂಪನ್ಮೂಲಗಳ ಸರಪಳಿಗಳು ಭದ್ರಪಡಿಸುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ 2026ರಲ್ಲಿ ಅಗ್ರಗಣ್ಯ ಸಮುದ್ರ ಸಂಪನ್ಮೂಲವಾಗಿ ಹೊರಹೊಮ್ಮಿರುವ ಮೀನು ಯಾವುದು ಅಂತಂದರೆ ಸೊ ಭಾರತೀಯ ಎಣ್ಣೆ ಸಾಂಡಿಂಗ್ ಆಗಿರುತ್ತೆ. ಭಾರತೀಯ ಎಣ್ಣೆ ಸಾಂಡಿಂಗ್ 0.16 ಮಿಲಿಯನ್ ಟನ್ ಇಳುವರಿಯೊಂದಿಗೆ 13% ಬೆಳವಣಿಗೆ ದಾಖಲಿಸಿ ಅಗ್ರಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಚಿನ್ಬಾರ್ 2 ಒಂದು ಸೈನ್ಯಾಭ್ಯಾಸ ಯಾವ ದೇಶದೊಂದಿಗೆ ನಡೆಯಿತು ಅಂತಂದರೆ ಸೊ ಭಾರತ ಮತ್ತು ಕಾಂಬೋಡಿಯಾ ನಡುವೆ ನಡೆದಿರುವಂತಹ ಒಂದು ದ್ವಿಪಕ್ಷೀಯ ವ್ಯಾಯಾಮವಾಗಿರುತ್ತೆ. ಸೊ ಇದು ಮರಾಠದ ಲೈಟ್ ಇನ್ಫಂಟ್ರಿ ತುಕಡಿಯಲ್ಲಿ ಭಾಗವಹಿಸಿರುವಂಥದ್ದು. EPS ಶೃಂಗಸಭೆ ಭಾಗವಹಿಸಿದ ಮೊದಲ ಯುರೋಪಿಯೇತರ ರಾಷ್ಟ್ರ ಯಾವುದು ಅಂತಂದರೆ ಕೆನಡಾ ಆಗಿರುತ್ತೆ. ಅರ್ಮೇನಿಯಾದಲ್ಲಿ ನಡೆದಂತಹ ಯುರೋಪಿಯನ್ ಪೊಲಿಟಿಕಲ್ ಕಮಿಟಿ ಶೃಂಗಸಭೆಯಲ್ಲಿ ಭಾಗವಹಿಸಿದ ಮೊದಲ ಯುರೋಪಿಯನ್ನೇತರ ರಾಷ್ಟ್ರ ಯಾವುದು ಅಂದರೆ ಕೆನಡಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಫೆತರಾಯ್ ಡುಪರಹದ ವಿಶೇಷತೆ ಏನು ಅಂತಂದರೆ AI ಚಾಲಿತ ಕಕ್ಷೀಯ ಡೇಟಾ ಕೇಂದ್ರ ಆಗಿರುತ್ತೆ. ಈ ಒಂದು ಪ್ರಿಫೆಲ್ ಮತ್ತು ಸರ್ವಮ್ ಸಂಸ್ಥೆಯ ಘೋಷಣೆ ಆಗಿರುವಂತಹ ಫ್ರತೇಡಲ್ ಅನ್ನೋ ಒಂದು ಭಾರತದ ಮೊದಲ AI ಚಾಲಿತ ಕಕ್ಷೆಯ ಡೇಟಾ ಕೇಂದ್ರದ ಉಪಗ್ರಹವಾಗಿದ್ದು ಬಾಹ್ಯಾಕಾಶದಲ್ಲಿ ಡೇಟಾ ಸಂಸ್ಕರಣೆ ಮಾಡಬಹುದಾಗಿರುತ್ತೆ ಇದರಿಂದ. ನೆಕ್ಸ್ಟ್ ಕ್ವಶನ್, DIY 2026ರ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯ ಯಾವುದು ಅಂತಂದರೆ ಆಯುಷ್ ಸಚಿವಾಲಯ ಆಗಿರುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನ ಈ ಒಂದು ಯೋಜನೆಯನ್ನು ಆಯುಷ್ಮಾನ್ ಸಚಿವಾಲಯ ಈ ಸಚಿವಾಲಯದಲ್ಲಿ ಸಭೆ ಸೇರಿ ಸೊ ಇದನ್ನು ಮಾಡಿರೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ರಕ್ಷಾ ತ್ರಿವೇಣಿ ಸಂಗಮ ಘೋಷವಾಕ್ಯ ಏನು ಅಂತಂದರೆ ನಾರ್ತ್ ಟೆಕ್ ಸಿಂಪೋಸಿಯಂ 2026 ಆಗಿರುತ್ತೆ. ಸೊ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಈ ಒಂದು ನಾರ್ತ್ ಟೆಕ್ ಸಿಂಪೋಸಿಯಂ 2026 ಘೋಷವಾಕ್ಯ ಏನು ಅಂದರೆ ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ ಮತ್ತು ಕೈಗಾರಿಕಾ ಒಂದು ಸೈನಿಕ ಸಂಗಮ ಅನ್ನುವಂಥದ್ದು ಇದರ ಥೀಮ್ ಆಗಿರುತ್ತೆ. 2025-26ರಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ ಎಷ್ಟು ಅಂತಂದರೆ ಸೊ 1.54 ಲ್ಯಾಕ್ ಆಗಿರುತ್ತೆ. 2025ರಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆ 1.54 ಲ್ಯಾಕ್ ಅನ್ನು ತಲುಪಿರುವಂಥದ್ದು. ರಫ್ತು ಬಂದು 38,422 crores ಅಷ್ಟು ಗರಿಷ್ಠ ಮಟ್ಟ ತಲುಪಿದೆ ಅಂತ ಹೇಳಿ ಸೊ ಹೇಳಿರುವಂಥದ್ದು. ನೆಕ್ಸ್ಟ್ ಕ್ವಶನ್, LRASM ಕ್ಷಿಪಣಿ ವ್ಯವಸ್ಥೆ ವ್ಯಾಪ್ತಿ ಎಷ್ಟು ಅಂತಂದರೆ 1500 ಕಿಲೋಮೀಟರ್ ಆಗಿರುತ್ತೆ. DRDO ಅಭಿವೃದ್ಧಿಪಡಿಸಿರುವಂತಹ ಈ ಒಂದು ದೂರಗಾಮಿ ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿ 1500 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಇದರ 2ನೇ ಹಾರಾಟದ ಪರೀಕ್ಷೆ ಯಶಸ್ವಿಯಾಗಿರುವಂಥದ್ದು. RBSK 2.0 ಹೊಸದಾಗಿ ಸೇರಿಸಲಾದಂತಹ ಅಂಶ ಯಾವುದು ಅಂತಂದರೆ ಮಾನಸಿಕ ಆರೋಗ್ಯ ಮತ್ತು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಬಗ್ಗೆ ಇರೋವಂಥದ್ದು. ಸೊ ಈ ಒಂದು ಚೌಕಟ್ಟಿನಡಿಯಲ್ಲಿ 0ಇಂದ ಅಂದರೆ 1 ಇಯರಿಂದನೂ 18 ವರ್ಷದವರೆಗೂ ಮಕ್ಕಳಿಗೆ 4D ದೋಷಗಳು ಮತ್ತು ಕಾಯಿಲೆಗಳ ಕೊರತೆ, ಬೆಳವಣಿಗೆ ವಿಳಂಬ ಜೊತೆಯಲ್ಲಿ ಮಾನಸಿಕ ಒತ್ತಡಗಳ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳನ್ನು ಒಳಗೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ED 2026 ವರದಿ ಪ್ರಕಾರ PMLA ಮತ್ತು PEOA ಅಡಿಯಲ್ಲಿ ಜಪ್ತಿ ಮಾಡಲಾದ ಆಸ್ತಿ ಎಷ್ಟು ಅಂತಂದರೆ
81,422 ಕೋಟಿ ಆಗಿರುತ್ತೆ. ಜಾರಿ ನಿರ್ದೇಶನಾಲಯ 2026 ಮಾರ್ಚ್ ವಾರ್ಷಿಕ ವರದಿ ಪ್ರಕಾರ PMLA ಮತ್ತು FEOA ಅಡಿಯಲ್ಲಿ ಒಟ್ಟು 81,422 ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದ್ದೀವಿ ಅಂತ ಇಡಿ ಹೇಳಿದೆ. ನೆಕ್ಸ್ಟ್ ಕ್ವಶನ್, ಸಂಚಿತ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ವಿಶೇಷತೆ ಏನು ಅನ್ನುವಂಥದ್ದು. ಸೇಲ್ ಬ್ರಾಡ್ಬ್ಯಾಂಡ್ ಮೂಲಕ ಇಂಟರ್ನೆಟ್ ಇಲ್ಲದೆ ಎಚ್ಚರಿಕೆ. ಇದು ಡಿಪಾರ್ಟ್ಮೆಂಟ್ ಆಫ್ ದಿ ಟೆಲಿಕಮ್ಯುನಿಕೇಷನ್ ಮತ್ತು NDMC ಸಹಯೋಗದೊಂದಿಗೆ ಈ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ವಿಮಾ ಕಂಪನಿಗಳಿಗೆ 100% FDI ಅವಕಾಶ ನೀಡುವ ಕಾಯ್ದೆ ಯಾವುದು ಅಂತಂದರೆ ಸುಬ್ಬಿರಕ್ಷಾ ತಿದ್ದುಪಡಿ ಕಾಯ್ದೆ ಆಗಿರುತ್ತೆ. ಈ ಒಂದು ಸಬ್ದಿ ರಕ್ಷಾ ಅಂತ ಒಂದು ತಿದ್ದುಪಡಿ 2025 ಮೂಲಕ LIC ಹೊರತುಪಡಿಸಿ 20% ಮಿತಿ ಮತ್ತು ಇತರ ವಿಮಾ ಕಂಪನಿಗಳಿಗೆ 100% FDI ಅವಕಾಶವನ್ನು ನೀಡಿರುವಂಥದ್ದು. RBI ನೂತನ ಉಪ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ರೋಹಿತ್ ಜೈನ್ ಆಗಿರ್ತಾರೆ. ರೋಹಿತ್ ಜೈನ್ ಅವರು 3 ವರ್ಷಗಳ ಅವಧಿಗೆ RBI ಉಪ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ. ಅವರು ರವಿಶಂಕರ್ ಅವರ ಉತ್ತರಾಧಿಕಾರಿ ಆಗಿರ್ತಾರೆ. ಇನ್ನು RBIನ ಇವಾಗಿನ ಗವರ್ನರ್ ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ರೆಪೋ ರೇಟ್ ಎಷ್ಟಿದೆ ಮತ್ತು ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, 100ನೇ ವಂದೇ ಭಾರತ್ ರೈಲನ್ನು ಎಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತಂದರೆ ಬರೇಲಿ ಆಗಿರುತ್ತೆ. ಈ ಒಂದು ಬರೇಲಿ ಮಾಡರ್ನ್ ಕೋಚ್ ಫ್ಯಾಕ್ಟರಿಯಿಂದ 100ನೇ ವಂದೇ ಭಾರತ್ ರೈಲನ್ನು ಬಿಡುಗಡೆ ಮಾಡಲಾಗಿದೆ. ಇದು ಸ್ಟೀಮನ್ಸ್ ಪ್ರೊಪೆಲ್ಲರ್ ಸಿಸ್ಟಮ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಲಡಾಖ್ನಲ್ಲಿ ತಥಾಗತ್ ಬುದ್ಧನ ಒಂದು ಪವಿತ್ರ ಅವಶೇಷಗಳನ್ನು ಪ್ರದರ್ಶನ ಯಾವಾಗ ನಡೆಯಿತು ಅಂತಂದರೆ ಮೇ 1ರಿಂದ 14ನೇ ತಾರೀಕುವರೆಗೂ ಲಡಾಖ್ನಲ್ಲಿ ನಡೀತಾ ಇರುವಂತಹ ಈ ಒಂದು ತಥಾಗತ್ ಬುದ್ಧನ 20 ಪವಿತ್ರ ಅವಶೇಷಗಳ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು, ಇದು ಸಾಮಾನ್ಯವಾಗಿ ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ನಡೆಯುವಂಥದ್ದು. ನೆಕ್ಸ್ಟ್ ಕ್ವಶನ್, ಪಾಕ್ ಜಲಸಂಧಿಯನ್ನು ಈಜಿದ ಹಿರಿಯ ವ್ಯಕ್ತಿ ಯಾರು ಅಂತಂದರೆ ಇಶಾಂಕ್ ಸಿಂಗ್ ಆಗಿರ್ತಾರೆ. ಯುವ ಈಜುಪಟು ಇಶಾಂಕ್ ಸಿಂಗ್ ಅವರು ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿಯನ್ನು ಈಜಿ ಸಾಧಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಅಂತ ಹೇಳಿ ಕರೆಯಲಾಗಿದೆ ಇಶಾಂಕ್ ಸಿಂಗ್ ಅನ್ನುವಂಥದ್ದು. ಜೇಮ್ಸ್ ವೆಬ್ ದೂರದರ್ಶಕ ಲಿಟಲ್ ರೆಡ್ ಡಾಟ್ಸ್ ಅನ್ನು ಯಾವುದಾಗಿ ಗುರುತಿಸಿದೆ ಅಂತಂದರೆ ಹೊಸದಾಗಿ ವರ್ಗದ ಕಾಂಪ್ಯಾಕ್ಟ್ ಮತ್ತು ನಿಗೂಢ ಖಗೋಳ ಕಾಯಗಳಾಗಿರ್ತವೆ. ನಾಸಾದ ಈ ಒಂದು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶನದಲ್ಲಿ ಲಿಟಲ್ ರೆಡ್ ಡಾಟ್ಸ್ ಎಂಬ ಅತ್ಯಂತ ಸಾಂದ್ರವಾದ ನಿಗೂಢ ಖಗೋಳ ಕಾಯಗಳನ್ನು ಹೊಸದಾಗಿ ಪತ್ತೆ ಹಚ್ಚಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಸಿಂಗಪುರ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದಂತಹ ಒಪ್ಪಂದ ಉದ್ದೇಶ ಏನು ಅಂತಂದರೆ ನಿರ್ಣಾಯಕ ಸರಕುಗಳ ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವ ಆಗಿರುತ್ತೆ. ಸಿಂಗಪುರ್ ಮತ್ತು ನ್ಯೂಜಿಲೆಂಡ್ ಮೇ 4, 2026ರಂದು ನಿರ್ಣಾಯಕ ಸರಕು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದಕ್ಕೋಸ್ಕರ ಈ ಒಂದು ಕಾನೂನುಬದ್ಧ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಬಾಲಿ ಕಾಟನ್ 2026 ಸಮರಾಭ್ಯಾಸ ಯಾವ 2 ದೇಶಗಳ ನಡುವೆ ಆಯಿತು ಅಂತಂದರೆ ಫಿಲಿಪೈನ್ಸ್ ಮತ್ತು ಅಮೆರಿಕಾ ಆಗಿರುತ್ತೆ. ಈ ಒಂದು ಬಾಲಿ ಕಾಟನ್ 2026 ಫಿಲಿಪೈನ್ಸ್ ಮತ್ತು ಅಮೆರಿಕ ನಡುವಿನ ಒಂದು ಜಂಟಿ ಮಿಲಿಟರಿ ಸಮರಾಭ್ಯಾಸವಾಗಿದ್ದು ಮೇ 8ರಂದು ಇದು ಆಗಲಿದೆ. ನೆಕ್ಸ್ಟ್ ಕ್ವಶನ್, DSTಯ 56ನೇ ಸಂಸ್ಥಾಪನಾ ದಿನದಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ನೀಡಿದ ಸಂದೇಶ ಏನು ಅಂತಂದರೆ ವಿಜ್ಞಾನದ ಪ್ರಯೋಗಾಲಯಗಳಿಂದ ಮಾರುಕಟ್ಟೆಗಳಿಗೆ ಚಲಿಸುವುದಾಗಿರುತ್ತೆ. ವಿಜ್ಞಾನ ತಂತ್ರಜ್ಞಾನದ ಇಲಾಖೆಯು 56ನೇ ಸಂಸ್ಥಾಪನಾ ದಿನದಂದು ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಿಜ್ಞಾನವು ಪ್ರಯೋಗಾಲಯಗಳಿಂದ ಮಾರುಕಟ್ಟೆಗಳವರೆಗೆ ಚಲಿಸಬೇಕು ಎಂದು ಪ್ರತಿಪಾದನೆ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, BRO ಪ್ರಾಜೆಕ್ಟ್ ದೀಪಕ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಸುರಂಗ ನಿರ್ಮಾಣ ಮಾಡೋದಕ್ಕೆ ಸಂಬಂಧಿಸಿರುವಂಥದ್ದು. ಬಾರ್ಡರ್ ರೋಡ್ ಆರ್ಗನೈಜೇಷನ್ ಪ್ರಾಜೆಕ್ಟ್ ದಿಲೀಪ್ ಸುರಂಗ ನಿರ್ಮಾಣದ ಯೋಜನೆಯಾಗಿದ್ದು ಅದರ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ.
ನೆಕ್ಸ್ಟ್ ಕ್ವಶನ್, ಮಹಾರಾಷ್ಟ್ರದಲ್ಲಿ ನಿತಿನ್ ಗಡ್ಕರಿ ಅವರು ಯಾವ ಒಂದು ಮೂಲಸೌಕರ್ಯ ಯೋಜನೆಯನ್ನು ಪರಿಶೀಲಿಸಿದರು ಅಂತಂದರೆ ಐ ಸ್ಪೀಡ್ ಮತ್ತು ಐ ಟೆನಿಸ್ ಕಾರಿಡಾರ್ಗಳು ಮತ್ತು BOT ಹೆದ್ದಾರಿಗಳಾಗಿರುತ್ತೆ. ಈ ಒಂದು ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದಲ್ಲಿ ಪ್ರಸ್ತಾಪಿತ ಒಂದು ಐ ಸ್ಪೀಡ್ ಕಾರಿಡಾರ್ಗಳನ್ನು, ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳನ್ನು ಪರಿಶೀಲನೆ ಮಾಡಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, 2025ರಲ್ಲಿ ಭಾರತದ ಅಗ್ರಗಣ್ಯ ಸಮುದ್ರ ಮೀನು ಉತ್ಪಾದನಾ ರಾಜ್ಯವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು ಅಂತಂದರೆ ತಮಿಳುನಾಡು ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ತಮಿಳುನಾಡು 2025ರಲ್ಲಿ ಗುಜರಾತನ್ನು ಹಿಂದಿಕ್ಕಿ ಭಾರತದಲ್ಲಿ ಅಗ್ರ ಮೀನು ಉತ್ಪಾದನಾ ರಾಜ್ಯವಾಗಿ ಹೊರಹೊಮ್ಮಿರುವಂಥದ್ದು. ಎಷ್ಟು ಟನ್ಗಳಷ್ಟು ಉತ್ಪಾದನೆ ಅಂತಂದರೆ 35.2 ಲಕ್ಷ ಟನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, OCI ಕಾರ್ಡ್ ಸಂಬಂಧಿಸಿದಂತೆ ನೂತನ ಪರಿಚಯ ಯಾವುದು ಅಂತಂದರೆ OCI ಕಾರ್ಡ್ ಮತ್ತು ಸಂಪೂರ್ಣ ಆನ್ಲೈನ್ ಪ್ರಕ್ರಿಯೆ ಆಗಿರುತ್ತೆ. ಗೃಹ ಸಚಿವಾಲಯ ಈ ಒಂದು ಕಾರ್ಡನ್ನು ಪರಿಚಯಿಸಿದ್ದು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅರ್ಜಿ ಸಲ್ಲಿಕೆ ಮತ್ತು ರದ್ದತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನಲ್ಲೇ ನಡೆಸಲಾಗುವುದು ಅಂತ ಹೇಳಿ ಸೊ ಇದನ್ನು ಪರಿಚಯ ಮಾಡುವ ಮೂಲಕ ಹೇಳಲಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ಒಟ್ಟು ಒಂದು ಸಮುದ್ರ ಮೀನು ಉತ್ಪಾದನೆಯಲ್ಲಿ 2025ರಲ್ಲಿ ಕಂಡು ಬಂದಂಥ ಬೆಳವಣಿಗೆ ಪ್ರಮಾಣ ಎಷ್ಟು ಅಂತಂದರೆ 3% ಆಗಿರುತ್ತೆ. ಈ ಒಂದು ವರದಿಯ ಪ್ರಕಾರ 2025ರಲ್ಲಿ ಭಾರತದ ಒಟ್ಟು ಸಮುದ್ರ ಮೀನು ಉತ್ಪಾದನೆ ಒಂದು 3% ಆಗಿದೆ ಅಂತ ಹೇಳಿ ಸೊ ಹೇಳಲಾಗಿರುವಂಥದ್ದು. ಅತಿ ಹೆಚ್ಚು ತಮಿಳುನಾಡು ಆಗಿದೆ ಮೀನು ಉತ್ಪಾದನೆಯಲ್ಲಿ. ಫಸ್ಟು ಗುಜರಾತ್ ಇತ್ತು, ಸೊ ಗುಜರಾತ್ನ ಹಿಂದಿಕ್ಕಿ ತಮಿಳುನಾಡು ಫಸ್ಟ್ ಪ್ಲೇಸಲ್ಲಿ 2025ರಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ಮೂಲಕ ಸೊ ಫಸ್ಟ್ ಪ್ಲೇಸಲ್ಲಿ ತಮಿಳುನಾಡು ಇರೋ ಅಂಥದ್ದು. ಸೊ ಇಷ್ಟು ಮೇ 1 4ರವರೆಗಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಟಿಫಿಕೇಷನ್ ಆಗ್ತಿದೆ. ಸೊ ಅಪ್ಕಮಿಂಗ್ ಸೂನ್ ಯಾವ ಒಂದು ಅಂದರೆ PC ಮತ್ತು ಟೀಚರ್ಸ್ ನೋಟಿಫಿಕೇಷನ್ ಆಗೋದ್ರಿಂದ ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕರೆಂಟ್ ಅಫೇರ್ಸ್. ಅದರಲ್ಲಿ ಇವಾಗ ಹೆಂಗಿಲ್ಲ ಅಂತಂದ್ರೂ 20-25 ಆಗಸ್ಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರ್ತಿದ್ದಾವೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ್ಯಾರು ಇವಾಗ ಪ್ರಿಪ್ರೇಷನ್ ನಡೆಸ್ತಿದ್ದೀರಿ ಸೊ PCಗಾಗಿರ್ಬೋದು, ಟೀಚರ್ಸ್ಗಾಗಿರ್ಬೋದು, ಸೊ ಚೆನ್ನಾಗಿ ಓದ್ಕೊಳ್ಳಿ. ಯಾವಾಗ ಬೇಕಾದ್ರೂ ನೋಟಿಫಿಕೇಷನ್ ಆಗಬಹುದು. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.